ಬಿಜೆಪಿಯಿಂದ ಮಾಳವಿಕಾ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಒಂದು ಜನರಲ್ ನೋಷನ್ ಏನಂದರೆ, ನೀವು ಹೇಳ್ತಾ ಇದ್ರಿ ಮೋದಿ ಅಲೆ ಅಂತ. ಅಂಥದ್ದೊಂದು ಅಲೆ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಬೇಕು. ನನಗನ್ಸುತ್ತೆ ಈ ವೋಟಿಂಗ್ ಪ್ರಮಾಣವನ್ನು ನೋಡಿದ್ರೆ ಕೆಲವು ಕಡೆ ಲಾಸ್ಟ್ ಟೈಮ್ಗಿಂತ 1% 2% ಜಾಸ್ತಿ ಆಗುತ್ತೆ, ಇನ್ನು ಕೆಲವು ಕಡೆ ಲಾಸ್ಟ್ ಟೈಮ್ ಇದನ್ನ ಕ್ರಾಸ್ ಕೂಡ ಮಾಡೋದಿಲ್ಲ. ಹಾಗಿದ್ರೆ ಎಲ್ಲಿದೆ ಅಲೆ? ಇಲ್ಲ, ಮೋದಿ ಅಲೆ ಅನ್ನೋದು ಇದ್ದೇ ಇದೆ. ಓಕೆ, JDS ಮತ್ತು ಕಾಂಗ್ರೆಸ್ನೊಳಗಡೆ ಇರುವಂತಹ ಏನು ಭಿನ್ನಾಭಿಪ್ರಾಯಗಳಿದೆ, ಅಲ್ಲಲ್ಲಿ ಅವ್ರ ಮಧ್ಯೆನೇ ವಿಪರೀತ ಒಬ್ರಿಗೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡದಂತಹ ಪರಿಸ್ಥಿತಿ ಸುಮಾರು ಭಾಗಗಳಿದೆ. ಇದು ನಾನು ಪ್ರವಾಸ ಮಾಡಿನೂ ಹೇಳಬಲ್ಲೆ. ಜೊತೆಗೆ ಎಲ್ಲ ವಿಶ್ಲೇಷಕರು ಇದನ್ನು ಒಪ್ತಾರೆ ಅಂತ ಅಂದ್ಕೋತೀನಿ. ಪ್ರಾಯಶಃ ಆ ಕಾರಣಕ್ಕೆ ಕಡಿಮೆ ಆಗಿದೆ. ಮತ್ತು ಯಥಾ ಪ್ರಕಾರ ಬೆಂಗಳೂರಿನ ವಿಚಾರ ತಗೊಳ್ಳೋದಾಗಿದ್ದರೆ, ಎಲ್ಲೋ ಒಂದು ಕಡೆ ಬೆಂಗಳೂರಿಗರು ಈ ರಜೆಗಳು ಬಂದುಬಿಟ್ಟಾಗ ಅವರ ಬಿಹೇವಿಯರ್ನ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. 5-6 ದಿನ ಒಟ್ಟಿಗೆ ಬಂದಾಗ, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ, ನಾನಿವತ್ತು ಮೈಸೂರಲ್ಲಿ ನನಗೆ ಓಟು ಬೆಳಗ್ಗೆ ನಾನು ಹೊರಟಾಗ 6 ಗಂಟೆ ಇರ್ಬೋದು, 6ರಿಂದ 8:15ವರೆಗೂ ಟ್ರಾಫಿಕ್ ಇತ್ತು ಮೈಸೂರು ರಸ್ತೆಯಲ್ಲಿ. ಅಂದರೆ ನನಗೆ ಬಹಳ ಬೇಜಾರಾಗ್ತೈತೆ. ಎಲ್ಲ ಬ್ಯಾಗ್ ಹಾಕ್ಕೊಂಡು ಬೈಕಲ್ಲಿ ಅಥವಾ ಕಾರ್ಗಳಲ್ಲಿ ಮಕ್ಕಳು ಸಮೇತ, ಅಂದರೆ ಇನ್ನೆಲ್ಲಿಗೆ ಹೊರಟಿರ್ಬೋದು ಅವರು. ಆ ಥರದ್ದು ಆಗಿದೆ. ಜೊತೆಗೆ ಈ ಎಲ್ಲೋ ಒಂದು ಕಡೆ ಈ ಮೈತ್ರಿ ಸರ್ಕಾರ ಅಥವಾ ಅವರ ನಡುವೆ ಇಲ್ಲದ ಮೈತ್ರಿ ಏನಿದೆ ಅದು ಕಾರಣವಾಗಿದೆಯಾ ಅಂತ, ಒಬ್ರಿಗೊಬ್ರು ಅವ್ರು ವೋಟ್ ಹಾಕೊಂಡಿಲ್ಲ. ಬಿಜೆಪಿಯ ಮತಗಳು ಹಾಗೆ ಇದೆ ಮತ್ತು ಹೆಚ್ಚಿದೆ ಅಂತ ನನಗನ್ಸುತ್ತೆ. ಓಕೆ, ಪ್ರಶಾಂತ್, ಒಪ್ಕೊಳ್ತೀರಾ ಮಾಳವಿಕಾ ಅವರ ವಿಶ್ಲೇಷಣೆಯನ್ನು? ಮೈತ್ರಿ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಮತ್ತು JDSನವರು ನಿರಾಸಕ್ತಿ ತೋರಿಸಿದ್ದಾರೆ ವೋಟ್ ಹಾಕೋದಕ್ಕೆ, ಆ ಕಾರಣಕ್ಕಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ. ಮತ್ತು ಬಿಜೆಪಿಯ ಪರವಾಗಿ ಅಡಿಷನಲ್ ಏನಿದೆ ಅವರು ತಮ್ಮ ಪ್ರಕಾರ ತಾವು ಬಂದು ವೋಟ್ ಹಾಕಿದ್ದಾರೆ. ಅದೇ ನನಗನ್ಸುತ್ತೆ ಎನಿಥಿಂಗ್ ಇಸ್ ಪಾಸಿಬಲ್. ಒಪ್ಕೊಳ್ಳೋದು ಅಥವಾ ಒಪ್ಕೊಳ್ಳೋದೇ ಇರೋದ್ರಿಂದ ಪರಿಸ್ಥಿತಿ ಬದಲಾಗಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ನನಗೆ ಸದ್ಯದ ಮಟ್ಟಿಗೆ ಅನ್ಸುತ್ತೆ. ಬೆಂಗಳೂರಿನ ಅನೇಕ ಮತದಾರರು ನಾನು ನೋಡಿದ್ದೀನಿ. ಅನೇಕ ನನ್ನ ಗೆಳೆಯಂದಿದ್ದಾರೆ. ಬೆಂಗಳೂರಿನಲ್ಲೂ ಓಟ್ ಇದೆ, ಹುಬ್ಳಿಯಲ್ಲೂ ಓಟ್ ಇದೆ. ಹೀಗಾಗಿ ರಜೆಯಲ್ಲಿ ಹುಬ್ಳಿಗೆ ಹೋಗ್ತಾರೆ. ಹುಬ್ಳಿಯಲ್ಲಿ 23ಕ್ಕೆ ಓಟ್ ಹಾಕಿ ಬರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲ ಕ್ಷೇತ್ರದಲ್ಲಿ ಹೆಚ್ಚು ವೋಟಿಂಗ್ ಕೆಲ ಕ್ಷೇತ್ರಗಳಲ್ಲಿ ನಡೆದಿದೆ. ಫಾರ್ ಎಕ್ಸಾಂಪಲ್ ಮಂಡ್ಯ, ತುಂಬಾ ಜನ ಬೆಂಗಳೂರಿನಿಂದ ಹೋಗಿ ಓಟ್ ಹಾಕ್ತಾರೆ. ಅನೇಕ ಆ ರೀತಿಯಾಗಿರ್ತಕ್ಕಂಥ ಮಹಾನಗರಗಳಲ್ಲಿ ಬೇರೆ ಬೇರೆ ಟ್ರೆಂಡ್ಗಳಿವೆ. ತಕ್ಷಣಕ್ಕೆ ನಾನು ಯಾವುದೇ ರೀತಿಯ ನಿಷ್ಕರ್ಷೆಗೆ ಬರಲ್ಲ ಅಜಿತ್. ಯಾಕಂದ್ರೆ ಅಂತಿಮ ಹಂತದ ವೋಟಿಂಗ್ ಪರ್ಸೆಂಟೇಜ್ ಕೈಗೆ ಸಿಗಬೇಕು. ಜೊತೆಗೆ ಅಲ್ಲಿನ ಜಿಲ್ಲಾವಾರು ಮಾಹಿತಿಗಳು, ಸ್ಥಳೀಯವಾಗಿರ್ತಕ್ಕಂಥ ವೋಟಿಂಗ್ ಪ್ಯಾಟರ್ನ್ ಕೂಡ ಗೊತ್ತಾಗಬೇಕು. ಅದರ ನಂತರವಷ್ಟೇ ಒಂದು ಹಂತದ ಬ್ರೇಕ್ಗಿಂತ ಮುಂಚೆ ನಾವು ತುಮಕೂರಿನ ಬಗ್ಗೆ ಮಾತಾಡ್ತಾ ಇದ್ವಿ. KN ರಾಜಣ್ಣ ಮತ್ತು ಮುದ್ದಹನುಮೇಗೌಡರು ಯಾವಾಗ ತಣ್ಣಗಾಗಿ ಬಿಟ್ರು ಆವಾಗ ದೇವೇಗೌಡರ ಹಾದಿ ಸುಗಮ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಮಾಧವ ಪ್ರಕಾಶ್ ಅವರು ಒಪ್ಪೋದಿಲ್ಲ ಅದನ್ನ. ಅದೇ ನೋಡಿ, ನನಗನ್ಸುತ್ತೆ ದೇವೇಗೌಡರಿಗೆ ಒಂದಿಷ್ಟು ಎಡ್ಜ್ ತುಮಕೂರಿನಲ್ಲಿ ನಿಶ್ಚಿತವಾಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಆದ್ರೆ ಅಂತಿಮವಾಗಿ ಬಿಜೆಪಿ ಕೂಡ ತುಮಕೂರಿನಲ್ಲಿ ಲಿಂಗಾಯತರ ಮತಗಳನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಪಕ್ಷ. ಜೊತೆಗೆ ದೇವೇಗೌಡರ ಜೊತೆಗೆ ನೋಡಿ, ಲಿಂಗಾಯತರು ಬಸವರಾಜ್ ಜೊತೆ ನಿಲ್ತಾರೆ, ಒಕ್ಕಲಿಗರು ದೇವೇಗೌಡರ ಜೊತೆ ನಿಲ್ತಾರೆ, ಮುದ್ದಹನುಮೇಗೌಡರ ವಿರೋಧದ ಹೊರತಾಗಿಯೂ ಕೂಡ. ಇದು ಗೊತ್ತಾಗ್ಲಿಕ್ಕೆ ಏನ್ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಆದ್ರೆ ಉಳಿದ ಸಮುದಾಯಗಳೇನಿದೆ, ಕಾಂಗ್ರೆಸ್ ಪರಂಪರಾಗತ ಮತ ಬ್ಯಾಂಕ್ ಅಂತಕ್ಕಂಥ ಸಮುದಾಯಗಳೇನಿವೆ, ಅವು ಬಂದು ದೇವೇಗೌಡರಿಗೆ ಮತ ಹಾಕ್ತವ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ನನಗನ್ಸುತ್ತೆ ಮೈಸೂರು, ಹಾಸನ ಮತ್ತು ತುಮಕೂರು ಈ 3 ಕ್ಷೇತ್ರಗಳಲ್ಲಿ ವೋಟ್ ಪ್ಯಾಟರ್ನ್ ಅನ್ನ, ಜಾತಿ ಲೆಕ್ಕಾಚಾರವನ್ನ ಸ್ವಲ್ಪ ಸರಿಯಾಗಿ ಅಧ್ಯಯನ ಮಾಡಿದ ನಂತರವಷ್ಟೇ ಒಂದು ನಿಷ್ಕರ್ಷೆಗೆ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಕುರುಬರು ಸಿದ್ದರಾಮಯ್ಯ ಕರೆದು ಹೇಳಿದ್ರು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. KN ರಾಜಣ್ಣ ಬಹಿರಂಗವಾಗಿ ಹೊರಗಡೆ ಬಂದ್ರು ಕೂಡ ನಾಯಕರು ಬಸವರಾಜ್ ಜೊತೆ ಹೋಗ್ಬಹುದು ಅಥವಾ ಮನೆಯಲ್ಲಿ ಕುಳಿತುಕೊಳ್ಬಹುದು ಅಂತಕ್ಕಂಥ ಮಾತುಗಳು ಕೂಡ ಸ್ಥಳೀಯರಿಂದ ಕೇಳಿ ಬರ್ತಾ ಇದ್ವು. ಹೀಗಾಗಿ ನನಗನ್ಸುತ್ತೆ ಅಂತಿಮವಾಗಿ ಏನೇ ಫಲಿತಾಂಶ ಬಂದ್ರೂ ಕೂಡ ಇಟ್ ವಿಲ್ ಬಿ ಎ ವೆರಿ ಟೈಟ್ ಫೈಟ್. ಅತಿ ದೊಡ್ಡ ಅಂತರದಲ್ಲಿ ಹಾಸನದಲ್ಲಿ ಹೇಗೆ ದೇವೇಗೌಡರು ಗೆಲ್ತಾ ಇದ್ರು ಅಷ್ಟೊಂದು ದೊಡ್ಡ ಅಂತರದಲ್ಲಿ ತುಮಕೂರಿನಲ್ಲಿ ಗೆಲ್ಲುವು ಸಿಗ್ಲಿಕ್ಕಿಲ್ಲ. ಆದ್ರೆ ದೇವೇಗೌಡರಿಗೆ ಒಂದು ಎಡ್ಜ್ ಸಿಗಬಹುದು. ಅವರ ವಯಸ್ಸು, ಅವರ ಒಂದು ಮಾಜಿ ಪ್ರಧಾನಿ ಅನ್ನುವ ಕಾರಣದಿಂದಾಗಿ ಆ ಒಂದು ಪ್ರತಿಷ್ಠೆ ಅಂತಕ್ಕಂಥದ್ದು ಕೂಡ ಅನೇಕ ಸಾಮಾನ್ಯ ಮತದಾರರ ಅನಿಸಿಕೆ ಕೂಡ ಇರುತ್ತೆ. ಜಾತಿಗಳಿಗೆ ಸಂಬಂಧ ಸಣ್ಣ ಜಾತಿಗಳ ಮತದಾರರ ಅಭಿಪ್ರಾಯ ಇರುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಏನೇ ಆದ್ರೂ ಕೂಡ ತುಮಕೂರಿನಲ್ಲಿ ಸ್ಮಾಲ್ ಮಾರ್ಜಿನ್ ನಲ್ಲಿ
ದೇವೇಗೌಡರು ಗೆಲ್ಲಬಹುದು ಅಂತಕ್ಕಂಥದ್ದು ಒಂದು ಎಡ್ಜ್. ಆದ್ರೆ ಸ್ಮಾಲ್ ಮಾರ್ಜಿನ್ ಅಂದ ತಕ್ಷಣ ಏನೂ ಆಗಬಹುದು ಅಂತಕ್ಕಂಥ ವಿಶ್ಲೇಷಣೆಯನ್ನ ಕೂಡ ಮಾಡಬಹುದು. ಅಜಿತ್, ಎಸ್ ಮಾಧವಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ 16 ಬಾರಿ ಚುನಾವಣೆ ನಡೆದಿದೆ. 17 ಬಾರಿ ಚುನಾವಣೆ ನಡೆದಿರೋದ್ರಲ್ಲಿ 7 ಬಾರಿ ಒಕ್ಕಲಿಗರು ಗೆದ್ದಿದ್ದಾರೆ. 1 ಬಾರಿ ಅಜಿತ್ ಪ್ರಸಾದ್ ಜೈನ್ ಫ್ರಮ್ ಉತ್ತರ ಪ್ರದೇಶ್ ಅವರು ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. 8 ಬಾರಿ ಲಿಂಗಾಯತರು ಗೆದ್ದಿದ್ದಾರೆ. ಒಂದೇ ಒಂದು ಬಾರಿ ಕುರುಬ ಸಮುದಾಯದ CN ಭಾಸ್ಕರಪ್ಪ ಗೆದ್ದಿದ್ದಾರೆ. ಒಂದ್ಸಲ ಒಬ್ಬ ಮಾಜಿ ಪ್ರಧಾನಿ ಬಂದು ಸ್ಪರ್ಧೆ ಮಾಡಿದ್ರೆ ಈ ಲೆಕ್ಕಾಚಾರಗಳ ಸೈಡ್ಗೆ ಹೋಗ್ಬಿಡ್ತಾವ ಅಂತ. ಅಲ್ಲ ಹಾಗಾಗೋದಿಲ್ಲ. ನಾನು ಹೇಮಾವತಿ ಇಶ್ಯೂ ಆಗೋದಿಲ್ಲ ನಿಜ. ಓಕೆ. ಆದ್ರೆ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ ಇದೆಯಲ್ಲ, ದಟ್ ಈಸ್ ಅಹಿಂದ ಮತ ಬ್ಯಾಂಕ್. ಅದರಲ್ಲಿ ಅಲ್ಪಸಂಖ್ಯಾತರನ್ನ ಬಿಟ್ಟು ದಲಿತರು ಮತ್ತು ಹಿಂದುಳಿದ ವರ್ಗದ ಮತ ಬ್ಯಾಂಕು ದೇವೇಗೌಡರಿಗೆ ಕಾಂಗ್ರೆಸ್ನಿಂದ ಸಾರಾಸಗಟಾಗಿ ವರ್ಗಾವಣೆ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಕುರುಬ ಮತ ಬ್ಯಾಂಕ್ ನನಗೆ ಗೊತ್ತಿರುವ ಹಾಗೆ 50-50 ಆಗಿದೆ ಅಲ್ಲಿ. ಟೋಟಲ್ ಆಗಿ ದೇವೇಗೌಡ ಪ್ರಶಾಂತ್ ಹೇಳಿದ್ರು. ಇನ್ನ ಅಲ್ಲಿ ಇದು ಯಾದವ ಗೊಲ್ಲ ಸಮುದಾಯದ ಮತ ಬ್ಯಾಂಕ್ ಸಾರಾಸಗಟಾಗಿ ಬಿಜೆಪಿಗೆ ಬಂದಿದೆ. ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಎ ಕೃಷ್ಣಪ್ಪ ಅವರ ಮಗಳು, ಅವರು ಸಂಪೂರ್ಣ ಗೊಲ್ಲ ಸಮುದಾಯದ ಮತಗಳನ್ನು ಆರ್ಗನೈಸ್ ಮಾಡಿ ಬಿಜೆಪಿಗೆ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿ. ಅದ್ರ ಜೊತೆಗೆ ರಾಜಣ್ಣ ಅವ್ರ ಕಾರಣದಿಂದ ನಾಯಕ ಸಮುದಾಯದವರು ಹೆಚ್ಚು ಕಡಿಮೆ 1 ಲಕ್ಷ ವೋಟ್ ಇದೆ, ಅವರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ರಾಜಣ್ಣ ನೇರ ಹೇಳಿದ್ದಾರೆ. ಅಂದ್ರೆ ಇದನ್ನ ನೋಡಿದಾಗ ನನಗೇನನ್ಸುತ್ತೆ ಅಂತ ಅಂದ್ರೆ, ದೇವೇಗೌಡರಿಗೆ ಪ್ರಶಾಂತ್ ಹೇಳಿದ್ರು ಒಂದು ಸ್ವಲ್ಪ ಎಡ್ಜ್ ಇರ್ಬೋದು ಅಂತ. ನನಗನ್ಸುತ್ತೆ ಇಟ್ ಈಸ್ ಎ ನೆಕ್ ಟು ನೆಕ್ ಫೈಟ್. ಚಾಮುಂಡೇಶ್ವರಿಲಿ ಸಿದ್ದರಾಮಯ್ಯ ವರ್ಸಸ್ ಶಿವಬಸಪ್ಪ ಆಯ್ತಲ್ಲ, 257 ಓಟಲ್ಲಿ ಸಿದ್ದರಾಮಯ್ಯ ಗೆದ್ರಲ್ಲ, ಅದೇ ರೀತಿಯ ಫಲಿತಾಂಶ ಇಲ್ಲೂ ಆಗಬಹುದು. ಮಾಳವಿಕ ಅವರು HMT ಅಂತ ನಾವು ಬಹಳ ಪಾಪ್ಯುಲರ್ ವರ್ಡ್ ಕಾಯಿನ್ ಮಾಡಿದ್ದೀವಿ. ಒಂದು ಹಾಸನ, ಮಂಡ್ಯ, ತುಮಕೂರು ದೇವೇಗೌಡರ ಕುಟುಂಬದ ಪ್ರತಿಷ್ಠೆ ಪಣದಲ್ಲಿರುವಂಥದ್ದು. ಇಲ್ಲ, ಅವರು ಅದನ್ನು ಪ್ರತಿಷ್ಠೆಯಾಗಿ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಇದು ಒಟ್ಟು ಚುನಾವಣೆ ನಡೀತಾ ಇರೋದು ಇಡೀ ದೇಶದ್ದು. ತಮ್ಮ ಕುಟುಂಬದ ಚುನಾವಣೆಯಾಗಿ ಒಬ್ಬ ಮಾಜಿ ಪ್ರಧಾನಿ, ಈ ಸದ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿ, ಈ ಮೂವರು ಇದು ತಮ್ಮ ಕುಟುಂಬದ ರಾಜಕೀಯವಾಗಿ ಮಾಡ್ಕೊಂಡಿರೋದು ಮತ್ತು ತಮ್ಮ ಕುಟುಂಬದ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾಡ್ಕೊಂಡಿರೋದು ಅತ್ಯಂತ ದುರದೃಷ್ಟಕರ. ಅವರು ಎಲ್ಲರಂತೆ ಈ ಚುನಾವಣೆಯನ್ನ ಎದುರಿಸಿದ್ರೆ ಪ್ರಾಯಶಃ ಜನರ ಅಭಿಮಾನವೂ ಹಾಗೆ ಉಳಿತಾ ಇತ್ತೋ ಏನೋ. ಯಾವಾಗ ಇದು ಸಂಪೂರ್ಣ ಚರ್ಚೆಗಳನ್ನ ನೀವು ಕೂಡ ಕೇಳ್ತಾ ಇದ್ದೀರಿ. ಒಕ್ಕಲಿಗರೆಲ್ಲರೂ ದೇವೇಗೌಡರಿಗೆ ಹಾಕ್ತಾರೆ, ಲಿಂಗಾಯತರು ಬಸವರಾಜಪ್ಪನವ್ರಿಗೆ ಹಾಕ್ತಾರೆ, ಸಣ್ಣ ಕಮ್ಯುನಿಟಿ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾದರೆ ಸರ್ಜಿಕಲ್ ಸ್ಟ್ರೈಕು, ಭ್ರಷ್ಟಾಚಾರ ಇಲ್ಲದ ಆಡಳಿತ, ಇದೆಲ್ಲ ಏನು ಹೇಳ್ಕೊತಿರಲ್ಲ, ಆರ್ ದೇ ನಾಟ್ ಗೋಯಿಂಗ್ ಟು ಪ್ಲೇ ಎನಿ ರೋಲ್? ಅಲ್ಲ, ನನಗನ್ಸುತ್ತೆ ನೀವು ರೀಜನಲ್ ಆಗಿ ತೆಗೆದುಕೊಳ್ಳೋದಾಗಿದ್ರೆ ಜಾತಿ ಅನ್ನೋದನ್ನ ನಾವು ಕಡೆಗಣಿಸಕ್ಕಾಗಲ್ಲ. ಜಾತಿಯ ಮತದಾನವೇ ನಡೆಯೋದಿಲ್ಲ ಅಂತ ಹೇಳೋಕ್ ಬರೋದಿಲ್ಲ. ಸುಮಾರು ವಿಶ್ಲೇಷಣೆಯನ್ನ ಇವರು ಮಾಡಿದ್ದಾರೆ, ಪ್ರಶಾಂತ್ ಮಾಡಿದ್ದಾರೆ. ಹಾಗಾಗಿ ಜಾತಿ ಅನ್ನೋದು ಇಟ್ ಈಸ್ ಎ ಫ್ಯಾಕ್ಟರ್. ವಿ ಹ್ಯಾವ್ ಟು ಫ್ಯಾಕ್ಟರ್ ಇಟ್ ಇನ್ ಟು ಇಂಡಿಯನ್ ಎಲೆಕ್ಷನ್ಸ್. ನಾವೇನು ಅದನ್ನ ಮರೆತು ಕೂತ್ಕೊಳ್ಳೋಕ್ಕಾಗಲ್ಲ. ಆದರೂ ಕೂಡ ನನಗನ್ಸುತ್ತೆ ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಮತ್ತು ಈಗ ಎಲ್ಲೋ ಈ ಜಾತಿಗಳ ಲೆಕ್ಕಾಚಾರದಲ್ಲಿ ಮೋದಿ ಹವಾ ಅನ್ನೋದು ಸಂಪೂರ್ಣ ಮರ್ತು ಹೋಗ್ತಾ ಇದೆ. ಆ ಮೋದಿ ಹವಾ ವಿಲ್ ಗಿವ್ ಬಸವರಾಜು ದಿ ಎಡ್ಜ್ ಇನ್ ತುಮಕೂರು ಅಂತ ನನಗನ್ಸುತ್ತೆ. ಎಲ್ಲ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಮೋದಿ ಹವಾ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ. ನೋಡಿ, ನಾನು ಮೊದಲಿಂದ ಕೂಡ ಹೇಳ್ತಿದ್ದೀನಿ, ಮೋದಿ ಹವಾ ಅನ್ನೋಂಥದ್ದು ಏನೂ ಇಲ್ಲ. ಒಂದು ಇವಾಗ ನೀವು ವಿಶ್ಲೇಷಕರಿಗೆ ಕೂಡ ಸುಮಾರು 12% ಯಾವ ಒಂದು ಎಕ್ಸೆಸ್ ನಂಬರ್ಸ್ ಕೊಟ್ಟಿದ್ರು, ಅದನ್ನ CSDS ಕೂಡ ಮತ್ತು ಸಿ ವೋಟರ್ ಕೂಡ ಆಲ್ಮೋಸ್ಟ್ 12% ಡೌನ್ ಮಾಡಿದೆ. ಅಂದ್ರೆ ಯಾವ ಬಾಲಕೋಟ್ನಿಂದ ನಿಮ್ಗೇನು ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು ಮತ್ತು ಬೇರೆ ಬೇರೆ ವಿಚಾರಗಳಿಂದ ಏನು ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು ಅದನ್ನೆಲ್ಲ ಅವ್ರು ರಿವೈಸ್ ಮಾಡಿ ಇವಾಗ ಆಲ್ಮೋಸ್ಟ್ 12% ಅದನ್ನು ಶೇವ್ ಆಫ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇರುವಂಥದ್ದು ಮೋದಿ ಹವಾ ಏನೂ ಇಲ್ಲ. ಸೊ ನ್ಯಾಚುರಲಿ ಇವತ್ತು ಏನಾಗಿದೆ, ಏನು ಪಾಸಿಟಿವ್ ಎಜೆಂಡಾ ಏನೂ ಇಲ್ಲ BJPದು. 2014ರಲ್ಲಿ ಇಲ್ಲ ನಮ್ಮ UPA ವಿರುದ್ಧ ಭಾರಿ ಕರಪ್ಷನ್ ಚಾರ್ಜಸ್ಸು ಅದು ಇದು ಅಂತೆಲ್ಲ ಆಯಿತು. 2019 ಟೈಮಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. 2G 3G ಕೋಲ್ ಗೀಲ್ ಅಂತ ಮಾತಾಡಿದ್ದೆ, ಭಾಷಣ ಹೊಡೆದಿದ್ದು. ಅದಾದಮೇಲೆ ಏನೂ ಇಲ್ಲ, ಯಾರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ಸೊ ನ್ಯಾಚುರಲಿ ಇವತ್ತೇನಾಗಿದೆ, ಮೋದಿ ಸಾಹೇಬರು ಆ ಸಂದರ್ಭದಲ್ಲಿ 2014ರಲ್ಲಿ ನಾ ಇಷ್ಟು ಕಪ್ಪು ಹಣ ತರ್ತೀನಿ, 15, 20 ಲಕ್ಷ ಕೊಟ್ಬಿಡ್ತೀನಿ ಒಬ್ಬೊಬ್ಬರಿಗೆ, ಪ್ರತಿಯೊಬ್ಬ ಭಾರತೀಯರಿಗೆ. ಸರಿ, ಎಷ್ಟು ತಂದ್ರಿ ವಾಪಸ್ಸು ಕೊಡೋದು ಬಿಡಿ,
ಎಷ್ಟು ತಂದ್ರಿ $1 ಆದರೂ ತಂದ್ರ? ಅದನ್ನ ನಾವೆಲ್ಲ ಹೇಳ್ತಿರೋದು. ಅವ್ರ ಜೊತೆಗಿದ್ದ ರಾಮ್ ಜೇಠ್ಮಲಾನಿ ಕೇಳ್ತಾ ಇದ್ದಾರೆ. ಸೊ ಇವಾಗ ಮೋದಿ ಅನ್ನೋಂಥ ಯಾವ ಒಂದು ದೊಡ್ಡ ಮಾನ್ಸ್ಟರ್ ಥರ ಇವ್ರು ಏನು ಮಾಡ್ತಿದ್ದಾರೆ, ಅದೇನು ಉಳಿದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ BJP ಸ್ಪೋಕ್ಸ್ ಪರ್ಸನ್ ನೋಡಿ, ಮಾಲ್ವಿಕಾ ಮಾತ್ರ ಅಲ್ಲ, ಅವ್ರೇನು ಹೇಳ್ತಾರೆ, ಇಲ್ಲ ಅವ್ರು ಒಳಜಗಳದಲ್ಲಿ ನಮ್ಗೆ ಲಾಭ ಆಗ್ಬೋದು ಅಂತಾರೆ. ಅಂದರೆ ಮೋದಿನ ಮರೆತುಬಿಟ್ರು, ಯಾವ ಬಾಲಕೋಟ್ ಮರೆತುಬಿಟ್ರು, ಅವ್ರು ಪಾಸಿಟಿವ್ ಏಜೆಂಡಾ ಮರೆತುಬಿಟ್ರು, ಕರಪ್ಷನ್ ಫ್ರೀ ಮರೆತುಬಿಟ್ರು, ಸಬ್ಕಾ ಸಾಥ್ ಮರೆತುಬಿಟ್ರು, ಎಲ್ಲ ಮರೆತು ಇವತ್ತು BJP ಕಾಂಗ್ರೆಸ್ JDS ಜಗಳ ಏನಿದೆ ಅದನ್ನ ನೋಡಿಕೊಂಡು ಮೈಕ್ರೋಸ್ಕೋಪಲ್ಲಿ ಹಾಕೋದು ಕೂತಿದ್ದಾರೆ. ಸೊ ಆ ಪರಿಸ್ಥಿತಿಗೆ ಇವಾಗ ಬಂದ್ಬಿಟ್ಟಿದೆ. ಅಜಿತ್ ಎಸ್ ಪ್ರಶಾಂತ್ ಅದೇ ನನಗನ್ಸುತ್ತೆ ನೋಡಿ, ಇವತ್ತು ಚುನಾವಣೆ ಮುಗಿಯೋವರೆಗೆ ಈ ವಿಷಯ ಹೇಳೋದು ಬೇಡ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಹೇಳ್ಬೇಕು ಅನ್ಸುತ್ತೆ. ಓಕೆ, ದೇವೇಗೌಡರ ವಯಸ್ಸನ್ನ ನೋಡಿದಾಗ 89 ವಯಸ್ಸಿನ ದೇವೇಗೌಡರನ್ನ JDS ನ ವಕ್ತಾರರು ಅಲ್ಲಿ ಯಾರಿದ್ರೆ ಅದು ಅವರು ಉತ್ತರ ಕೊಡೋದು ಸೂಕ್ತ. 89 ವರ್ಷ ವಯಸ್ಸಿನ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಬಿರು ಬೇಸಿಗೆಯಲ್ಲಿ ತುಮಕೂರಿನಲ್ಲಿ ಪ್ರಚಾರಕ್ಕೆ ಕಳಿಸ್ಲಾಯ್ತು. ಕ್ಷೇತ್ರ ಹುಡ್ಕೊಳ್ಳಿ, ಇಲೆಕ್ಷನ್ ಇಲ್ಲಿ, ಅಲ್ಲಿನ ಅಂದ್ರೆ ಒಬ್ಬ ಮಾಜಿ ಪ್ರಧಾನಿಯನ್ನ ಈ ವಯಸ್ಸಿನಲ್ಲಿ ಅಲ್ಲಿನ ಲೋಕಲ್ ಫ್ಯಾಕ್ಟರ್ಸ್ ಗಳನ್ನ ನಲಿಫೈ ಮಾಡಿ ಸಿದ್ದರಾಮಯ್ಯನವ್ರಿಗೆ ಹೋಗಿ ಕೈ ಮುಗಿರಿ ಅಂತ ನನಗೇನೋ ಅನ್ಸುತ್ತೆ. JDS ಮೇ ಹ್ಯಾವ್ ಮ್ಯಾನೇಜ್ಡ್ ಇಟ್ ಇನ್ ಬೆಟರ್ ವೇ. ಯಾಕಂದ್ರೆ ನೋಡಿ, ದೇವೇಗೌಡ ಅಂದ ತಕ್ಷಣ ಈಸ್ ನಾಟ್ ಅ ಸಿಂಪ್ಲಿ ಪೊಲಿಟಿಕಲ್ ಫಿಗರ್. ಯಾವ್ದೋ ಕರ್ನಾಟಕದಲ್ಲಿ ಆ ರೀತಿ ನೋಡ್ಲಿಕ್ಕಾಗಲ್ಲ. ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪನವರನ್ನ ತುಂಬಾ ಫಾಲೋ ಮಾಡ್ತಕ್ಕಂಥ ಒಂದು ದೊಡ್ಡ ಜನಸಮುದಾಯ ಕರ್ನಾಟಕದಲ್ಲಿದೆ. ಅಂಥ ಪರಿಸ್ಥಿತಿಯಲ್ಲಿ ನನ್ಗನ್ಸುತ್ತೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಇದನ್ನ ತುಂಬಾ ಪೊಲಿಟಿಕಲಿ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದಿತ್ತು. ಎಲ್ಲೋ ಬೆಂಗಳೂರು ಉತ್ತರಕ್ಕೆ ನಿಲ್ತಾರ, ಕೊನೆಗೆ ತಿಟ್ಟೂರಿಗೆ ಹೋಗಿ ಪ್ರಚಾರವನ್ನ ನಡೆಸಬೇಕಾಯ್ತು, ಗುಬ್ಬಿಗೆ ಹೋಗಿ ಪ್ರಚಾರವನ್ನ ನಡೆಸಬೇಕಾಯ್ತು. ಈ ವಯಸ್ಸಿನಲ್ಲಿ ಇದು ಬೇಡವಿತ್ತು ಅಂತ ನನ್ಗನ್ಸುತ್ತೆ. ಕೊನೆಗೆ ದೇವೇಗೌಡರು ಗೆಲ್ತಾರ ಬಿಡ್ತಾರ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಅಂತಿಮವಾಗಿ ನಿಮ್ಮ ಪ್ಲಸ್ ಎಷ್ಟು, ಅಂತಿಮವಾಗಿ ನೀವು ಮಾಡ್ತಕ್ಕಂಥ ಪ್ಲಸ್ 2 ಇದ್ರೆ 3 ಆಗ್ಬಹುದು, ಅಥವಾ ಮಂಡ್ಯ ಮತ್ತು ತುಮಕೂರು ಗೆಲ್ಬಹುದು. ನನಗನ್ಸುತ್ತೆ ಅಜಿತ್, ಇವತ್ತು ಚುನಾವಣೆ ಮುಗಿದಿರೋದ್ರಿಂದ ಮುಕ್ತವಾಗಿ ಹೇಳಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೆ ಚುನಾವಣೆ ಇರೋದ್ರಿಂದ ಅಂತ ಒಂದು ಮಾತನ್ನ ಹೇಳೋದು ಬೇಡ ಅಂತ ನಾನು ಸುಮ್ಮನಿದ್ದೆ. ಪೊಲಿಟಿಕಲಿ ಅಂತ ಒಬ್ಬ ಮಾಜಿ ಪ್ರಧಾನಿಯನ್ನ ಇನ್ನೂ ಚೆನ್ನಾಗಿ ಪೊಲಿಟಿಕಲಿ ಮ್ಯಾನೇಜ್ ಮಾಡಬಹುದಿತ್ತು ಅಂತ ನನಗೆ. ಅಜಿತ್ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ನವರು, JDSನವರು. ನಾನು ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಪೊಲಿಟಿಕಲ್ ಪಾರ್ಟಿ, ಐ ಆಮ್ ಸಪೋರ್ಟಿಂಗ್ ಸಿದ್ಧಾಂತದ ಮೇಲೆ ಏನು ಹೇಳಿದ್ರು, ಕೋಮುವಾದಿ ಪಕ್ಷವನ್ನು ಹೊರಗಡೆಗಿಡಬೇಕು ಅಧಿಕಾರದ ಅಂಗಳದಿಂದ ಅಂತ. ಎಸ್, ಕೋಮುವಾದಿ ಪಕ್ಷವನ್ನು ಹೊರಗಿಡಬೇಕು ಅನ್ನೋದೇ ನಿಮ್ಮ ಗುರಿಯಾಗಿದ್ದಿದ್ರೆ ಕೆಲವು ಕಾಂಪ್ರಮೈಸಸ್ ಅನ್ನು ಮಾಡ್ಕೋಬೋದಾಗಿತ್ತು. ಕೋಮುವಾದಿ ಪಕ್ಷವನ್ನು ಹೊರಗಿಟ್ಟು ಕುಟುಂಬವಾದಿ ರಾಜಕಾರಣವನ್ನು ನೀವು ಮಾಡಿದ್ರೆ ಸಿದ್ಧಾಂತ ಎಲ್ಲಿದೆ? ಈಗ ದೇವೇಗೌಡರು ಹಾಸನದಿಂದನೇ ಸ್ಪರ್ಧೆ ಮಾಡಿ, ಮುದ್ದಹನುಮೇಗೌಡರು ತುಮಕೂರಿಂದನೇ ಸ್ಪರ್ಧೆ ಮಾಡಿ, ಸುಮಲತಾ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನೇ ಕೊಟ್ಟಿದ್ದಿದ್ರೆ ಪ್ರಾಯಶಃ ದಕ್ಷಿಣ ಕರ್ನಾಟಕದಲ್ಲಿ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 7-8 ಗೆಲ್ತಾ ಇತ್ತು. JDS ಮತ್ತು ಕಾಂಗ್ರೆಸ್ 7-8 ಗೆಲ್ತಾ ಇತ್ತು. ಅಂದ್ರೆ ಇವರು ಅಧಿಕಾರಕ್ಕೋಸ್ಕರ ಇವರು ಸಿದ್ಧಾಂತ ಅಲ್ಲ. ತಾವು ಹೇಳೋ ಪ್ರಕಾರ ಮಂಡ್ಯ ಮತ್ತು ಹಾಸನದಲ್ಲಿ JDS ತೆಗೆದುಕೊಂಡ ನಿರ್ಧಾರ ಇಡೀ ಹಳೆ ಮೈಸೂರಿಗೆ ಪರಿಣಾಮ ಬೀರುತ್ತೆ. ದೇವೇಗೌಡರು ಹಾಸನದಲ್ಲಿ ಸ್ಪರ್ಧೆ ಮಾಡಿ, ಮುದ್ದಹನುಮೇಗೌಡರು ಕಾಂಗ್ರೆಸ್ ಇಂದ ತುಮಕೂರಲ್ಲಿ ಸ್ಪರ್ಧೆ ಮಾಡಿ, ಸುಮಲತಾ ಅವರಿಗೆ ಟಿಕೆಟ್ ಅನ್ನ ಬಿಟ್ಟುಕೊಟ್ಟು ಅಲ್ಲಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಿದ್ರೆ ಪ್ರಾಯಶಃ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಕಾಂಗ್ರೆಸ್. ನೀವು ಹಂಗೆ ಹೇಳ್ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ಕುಮಾರಸ್ವಾಮಿ ಅವರ ರಂಗ ಪ್ರವೇಶ ಅಂದ್ರೆ ಸಿದ್ಧಾಂತ ಎಲ್ಲ ಆಯ್ತು. ಸಿದ್ಧಾಂತದ ಹೆಸರು ಹೇಳ್ಕೊಂಡು ಕುಟುಂಬ ರಾಜಕಾರಣ ಮಾಡು ಅಂತ ಹೇಳಿದಾರ. ಇದರಲ್ಲಿ ಒಂದು ವಿಷಯ ನೋಡಿ, 8 ಸೀಟನ್ನ ಅವ್ರು ತೆಗೆದುಕೋತಾರೆ ಕಾಂಗ್ರೆಸ್ ಇಂದ. ಅದೇ ಬಹಳ ಆಶ್ಚರ್ಯ ಆಯ್ತು. ಕಾಂಗ್ರೆಸ್ 8 ಸೀಟು, ಅದು ಉತ್ತರ ಕನ್ನಡದಂತದ್ದು, ಉಡುಪಿ ಕೊನೆಗೆ ಹೆಂಗಾಯ್ತು ಅಂದ್ರೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣ ಕಾಂಗ್ರೆಸ್ನಿಂದ ಬಿಟ್ಟು ಜೆಡಿಎಸ್ಗೆ ಸೇರಿಸಿಕೊಂಡು ಅದೇ 8 ಸೀಟನ್ನ ಕಾಂಗ್ರೆಸ್ ಪಕ್ಷ ಬಿಟ್ಕೊಟ್ಟಾಗಲೇ ಎಲ್ರಿಗೂ ಆಶ್ಚರ್ಯ ಆಯ್ತು, ಇದು ಎಂತ ಮೈತ್ರಿ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ತಕ್ಕಡಿ ಆ ಕಡೆಗೆ ಜಾಸ್ತಿ ಆಯ್ತಾ ಭಾರ ಅಂತ. ಹೇಗೆ 37 ಇರೋರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟರು ಅದೇ ರೀತಿ. ಎರಡನೇ ವಿಚಾರ ನೀವು ತಗೊಂಡಾಗ ಆ 8ರಲ್ಲಿ ತುಂಬಕ್ಕೆ ಇವ್ರಿಗೆ ಜನ ಇರಲಿಲ್ಲ, ಮತ್ತೆ ಅಲ್ಲೇ ಸುತ್ತು ಹೊಡೆಯೋ ಹಾಗಾಯ್ತು. ಹಾಗಾಗಿ ಚುನಾವಣೆ
ಕೇವಲ ಹಾಸನ, ಮಂಡ್ಯ ಮತ್ತು ತುಮಕೂರಿಗೆ ಸೀಮಿತವಾಗ್ಬಿಟ್ಟಿದೆ. ನಾರ್ತನ್ನ ವಾಪಸ್ ಕೊಟ್ಟು ಬಿಡ್ತಾರೆ ನಮಗೆ ಕ್ಯಾಂಡಿಡೇಟ್ ಇಲ್ಲ ಅಂತ. ಅಲ್ಲಿ ಇವರು ಪ್ರಮೋದ್ ಮಧುರಾಜ್ ಅವರು ಬಲಗಡೆಗೆ ತೆನೆ ಹೊತ್ತ ಮಹಿಳೆ, ಎಡಗಡೆಗೆ ಹಸ್ತವನ್ನ ಹಾಕೊಂಡು ಅವ್ರು ಬಹಳ ವಿಚಿತ್ರವಾಗಿ ಓಡಾಡ್ತಾ ಇದ್ರು. ನಾನು ಉಡುಪಿಯಲ್ಲೂ ಹೋಗಿ ಪ್ರಚಾರ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ. ಹೀಗೆ ಎಲ್ಲೋ ಒಂದ್ ಕಡೆ JDS ಈ ಒಟ್ಟು ಚುನಾವಣೆಯನ್ನ ತನ್ನ ಕುಟುಂಬದ ಚುನಾವಣೆಯಾಗಿ ಆ ಒಂದು ಸರ್ಕಲ್ ಒಳಗಡೆ ತಂದಿರೋ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೆ ಇದರಿಂದ ಈ ಬಾರಿ ಸೋಲು ಉಂಟಾಗಬಹುದೇನೋ, ಮತ್ತು ದೇವೇಗೌಡರಿಗೆ ಇದರಿಂದ ನಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಒಬ್ಬ ಮಾಜಿ ಪ್ರಧಾನಿಗೆ ಸಿಗಬೇಕಾಗಿರುವ ಗೌರವ ಅವರ ಮನೆಯವರಿಂದಾನೇ ಸಿಕ್ಕಿಲ್ಲ ಅಂತ JDS ವಕ್ತಾರರು ಕೂಡ ಜಾಯ್ನ್ ಆಗ್ತಾರೆ. ಬ್ರೇಕ್ ಕಾಲ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.